ಇನ್ನೊಂದು ಕಡೆಗೆ ಕಾಲೇಜು ಪರೀಕ್ಷೆಗಳಿಗೂ ಕೂಡ ವಾರ್ನ ಎಫೆಕ್ಟ್ ತಟ್ತಾ ಇದೆ. ಲ್ಯಾಬ್ಗಳ ಪ್ರಾಕ್ಟಿಕಲ್ ಪರೀಕ್ಷೆಗೆ ಸಿಲಿಂಡರ್ನ ಕೊರತೆ ಎದುರಾಗಿದೆ. ಬೆಂಗಳೂರು ಕಾಲೇಜು ಆಡಳಿತ ಮಂಡಳಿಯಿಂದ ಏಜೆನ್ಸಿಗಳಿಗೆ ಈ ಕುರಿತಂತೆ ಪತ್ರ ಕೂಡ ರವಾನೆಯಾಗಿದೆ. ಲ್ಯಾಬ್ನಲ್ಲಿ ಪ್ರಯೋಗಕ್ಕೆ ಗ್ಯಾಸ್ ಸಿಲಿಂಡರ್ ಅನಿವಾರ್ಯ. ಪ್ರಾಕ್ಟಿಕಲ್ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟು, ಹೇಳ್ತೀವಿ ನಿಮ್ಗೆ ಅದ್ರ ಬಗ್ಗೆ. ಮಾರ್ಚ್ 6ನೇ ತಾರೀಕು ಸಿಲಿಂಡರನ್ನು ಬುಕ್ ಮಾಡಿದಾರಂತೆ. ಸಿಲಿಂಡರ್ ಬುಕ್ ಮಾಡಿ 2 ವೀಕ್ ಆಗಿದೆ, ಈಗಲೂ ಕೂಡ ನಮಗೆ ಬಂದಿಲ್ಲ. ಹಿಂಗಾದ್ರೆ ನಾವು ಪ್ರಾಕ್ಟಿಕಲ್ ಎಕ್ಸಾಮ್ ನಡ್ಸೋಕ್ಕಾಗಲ್ಲ ಅಂತ ಒಂದು ಕಾಲೇಜ್ನವ್ರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಿಮ್ಗೆ ಅನ್ಸ್ಬೋದು ಕಾಲೇಜ್ಗೂ ಲ್ಯಾಬ್ಗೂ ಇದಕ್ಕೂ ಏನು ಸಂಬಂಧ ಅಂತ. ಲ್ಯಾಬ್ಗಳಲ್ಲಿ ಹೀಟಿಂಗ್ ಪರ್ಪಸ್ಗೆ ಈ ಸಿಲಿಂಡರ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಮಿಕಲ್ಗಳನ್ನು ಹೀಟ್ ಮಾಡಬೇಕಾಗತ್ತೆ ಅಥವಾ ಮೆಟೀರಿಯಲ್ಗಳನ್ನು ಹೀಟ್ ಮಾಡಬೇಕಾಗತ್ತೆ. ಕರೆಕ್ಟಾದ ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ಅದನ್ನು ಬೆಂಡ್ ಮಾಡಿ ಆ ಪ್ರಪೋಸಿಷನಲ್ಲಿ ತರಬೇಕಾಗತ್ತೆ. ಹೀಗಾಗಿ ಗ್ಯಾಸ್ ಸಿಲಿಂಡರ್ ಅವಶ್ಯಕ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಈಗ ಯಾವ ಕಾಲೇಜ್ನವರು ಪತ್ರ ಬರೆದಿರೋದು, ಇಲ್ಲಿ ಏನೇನು ಡಿಗ್ರಿ ಇರ್ತಾ ಇತ್ತು, ಆಲ್ರೆಡಿ ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗಿದೆಯಾ ಅಥವಾ ಇನ್ನು ಮುಂದೆ ಸ್ಟಾರ್ಟ್ ಆಗಬೇಕಾ? ಆಲ್ಟರ್ನೇಟಿವ್ ಏನು? ಒಂದು ವೇಳೆ ಆನ್ ಟೈಮಿಗೆ ಬಂದಿಲ್ಲ ಅಂದರೆ ಎಕ್ಸಾಮ್ನ ಮುಂದೂಡ್ತಾರಾ ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಿದ್ದಾರಾ? ಈಗ ಕಾಲೇಜುಗಳು, ಆಸ್ಪತ್ರೆಗಳು ಜೊತೆಗೆ ಒಂದಿಷ್ಟು ವಲಯಗಳನ್ನ ಆದ್ಯತಾ ವಲಯಗಳನ್ನಾಗಿ ಗುರುತು ಮಾಡಿದೆ ಸರ್ಕಾರ. ಅವರಿಗೆ ಸಿಲಿಂಡರ್ ಸಪ್ಲೈ ಯಥಾಸ್ಥಿತಿಯಲ್ಲಿ ಇರಬೇಕು ಅನ್ನುವಂತಹ ಸೂಚನೆ ನೀಡಿದೆ. ಬಟ್ ಈಗ ಕಮರ್ಷಿಯಲ್ ಸ್ಟಾಕ್ಗಳ ಸಿಲಿಂಡರ್ಗಳ ಸ್ಟಾಕೇ ಇಳಿಕೆ ಆಗಿದೆ. ಸೊ ಇದರ ಎಫೆಕ್ಟ್ ಈಗ ಕಾಲೇಜುಗಳ ಮೇಲೆ ತಟ್ಟಿದೆ. ಈಗಾಗಲೇ ಆಸ್ಪತ್ರೆಯ ಮೆಸ್ಗಳಿಗೂ ಕೂಡ ಒಂದು ಕಡೆಯಿಂದ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಬಹುತೇಕ ಬೆಂಗಳೂರಿನ ಕಾಲೇಜುಗಳಲ್ಲಿ ಈ ರೀತಿಯ ಸಮಸ್ಯೆ ಆಗಿದೆ. ಈಗ ರಾಮಯ್ಯ ಕಾಲೇಜ್ ಅವರು ಏಜೆನ್ಸಿಗಳಿಗೆ ಪತ್ರವನ್ನೇ ಬರೆದಿದ್ದಾರೆ. ನಮ್ಮ ಲ್ಯಾಬ್ನಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ, ಎಕ್ಸ್ಪರಿಮೆಂಟ್ಸ್ಗಳನ್ನ ಮಾಡೋದಕ್ಕೆ ಗ್ಯಾಸ್ ಸಿಲಿಂಡರ್ಗಳ ಅಗತ್ಯ ಇದೆ, ಅದನ್ನು ಸಪ್ಲೈ ಮಾಡಿ. ಮಾರ್ಚ್ 6ನೇ ತಾರೀಕಂದು ನಾವು ನಿಮಗೆ ಮನವಿಯನ್ನ ಮಾಡಿದ್ದೀವಿ. 6 ಲ್ಯಾಬ್ಗಳಿಗೆ ಅಟ್ಲೀಸ್ಟ್ 3 ಸಿಲಿಂಡರ್ಗಳ ಅಗತ್ಯ ಇದೆ, ಅದನ್ನು ಸಪ್ಲೈ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅನೇಕ ಕಾಲೇಜುಗಳು, ನಾವು ಏಜೆನ್ಸಿಗಳ ಮುಂಭಾಗ ಹೋದಾಗ ಅನೇಕ ಕಾಲೇಜುಗಳ ಅವರ ಶಿಕ್ಷಕರಾಗಿರ್ಬೋದು, ಜೊತೆಗೆ ಕಾಲೇಜಿನ ಆಡಳಿತ ಮಂಡಳಿಯವರು ಏಜೆನ್ಸಿಗಳ ಮುಂಭಾಗ ಅವರೇ ಕ್ಯೂ ನಿಂತ್ಕೊಂಡಿದ್ದಾರೆ. ದಯವಿಟ್ಟು ನಮ್ಮ ಕಾಲೇಜುಗಳಿಗೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ, ಗ್ಯಾಸ್ ಸಿಲಿಂಡರ್ ಸಪ್ಲೈ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಧಿಕೃತವಾಗಿ ಲೆಟರ್ಗಳನ್ನ ಬಂದ್ರಷ್ಟೇ ಏಜೆನ್ಸಿಗಳು ನೀಡುವಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆದ್ರೆ ಇಮಿಡಿಯೇಟ್ ಆಗಿ ಸಿಗ್ತಾ ಇಲ್ಲ. ಅದನ್ನು ಕೂಡ 1 ವಾರನೋ 2 ವಾರನೋ ಪತ್ರ ಸಿಕ್ಕಿದ ಬಳಿಕ ಅವರಿಗೆ ಸಿಲಿಂಡರ್ ಸಪ್ಲೈಗಳು ಆಗ್ತಾ ಇರುವಂತದ್ದು. ಸೊ ಒಟ್ಟಾರೆಯಾಗಿ ಟೋಟಲ್ ಆಗಿ ವಿದ್ಯಾರ್ಥಿಗಳ ಅವರ ಶಿಕ್ಷಣದ ಮೇಲೂ ಕೂಡ ಪ್ರಭಾವ ಬೀರುವಂತಹ ಪರಿಣಾಮ ಈಗ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಸೃಷ್ಟಿಯಾಗಿದೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಪವಿತ್ರ. ಒಟ್ಟಿನಲ್ಲಿ ಸಮಸ್ಯೆಗಳ ಸರಮಾಲೆ ಎಲ್ಲಾ ವಲಯಗಳಿಗೂ ಹೇಗೆ ಬಿಸಿ ತಡ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಯಾವುದಾದ್ರೂ ಒಂದು ವಲಯ ಇಲ್ಲ ಎಫೆಕ್ಟ್ ಆಗಿಲ್ಲ ಅನ್ನೋ ರೀತಿಯಲ್ಲಿ.